ಏನು ಗುರು ಬಿಸಿಲಿದು ಮಿಸ್ಟರ್ ಸೂರ್ಯ ಏನು ಉತ್ತರ ಕೊಡ್ತೀಯ ಇದಕ್ಕೆ? ಫಸ್ಟ್ ವಿಡಿಯೋ ಮಾಡಿದ್ಮೇಲೆ ಸೆಕೆಂಡ್ ವಿಡಿಯೋದಲ್ಲಿ ಯಾವ ಗಾಡಿ ರಿವ್ಯೂ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದಾಗ ತಲೆಗೆ ಬಂದಿದ್ದೆ ಫಸ್ಟ್ ನನ್ನ ಕಾರ್ ಬಗ್ಗೆ ಮಾಡೋಣ ಅಂತ. ಗೊತ್ತಪ್ಪ ಅಣ್ಣಂದು ಬೇಡಪ್ಪ ಸ್ವರ್ಗ ಇರ್ಗ ನೋಡೋ ಸ್ಥಿತಿಲಿಲ್ಲ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಬಹಳ ದೊಡ್ಡವರಾಗಿ ಆಗಿ ಜೀವನನೇ ಬೇಸರಾಗಿರ್ತೈತಿ. ಇಂಥ ನನ್ನ ಮಕ್ಕಳು ಮೂರ್ ದಿನ ಸಿಗಲ್ಲ, ಬರೀ ಕೆಲಸ 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 ಫುಲ್ ಡೆಡಿಕೇಶನ್ ಆಗಿರ್ತಾರೆ. ಕಂಟೆಂಟ್ ಕೊಡ್ತೀವಿ ಬ್ರೋ, ಸ್ವಲ್ಪ ಟೈಮ್ ಬೇಕು. ಕಂಟೆಂಟಿಗೆ ಮೈ ಮಾರ್ಕೊಳಕ್ಕಾಗಲ್ಲ. ಜನರಿಗೆ ಮಹೀಂದ್ರ ಕಾರ್ ಅಂದರೆ ಫಸ್ಟ್ ತಲೆಗೆ ಬರ್ತಿದ್ದ ಬೊಲೆರೋ ಮತ್ತು ಜೀಪ್ ಅಂತ. ಬಟ್ ಆ ಕಾರ್ ಒಂದು ಬೇರೆ ಲೆವೆಲಲ್ಲೇ ಗ್ರೋತ್ ಆಗಿತ್ತು. ಇವಾಗ ಅದೇ ಮಹೀಂದ್ರಗಳಿಂದ ತುಂಬ ಕಾರ್ಗಳು ಮ್ಯಾನುಫ್ಯಾಕ್ಚರ್ ಆಗಿ ಬಂದಿದ್ದಾವೆ. ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ರಿವ್ಯೂ ಮಾಡ್ತಾ ಇರೋ ಗಾಡಿ XUV 300. पटा पोस्टर निकला हीरो. Your attention please. As the Cuban kid always said, here we meet once again. XUV 300ಗೆ ಡೈರೆಕ್ಟ್ ಕಾಂಪಿಟೇಷನ್ ಆಗಿದ್ದು ಮಾರುತಿ ಸುಜುಕಿ ವಿಟಾರಾ ಬ್ರೀಜಾ, ಟಾಟಾ ನೆಕ್ಸಾನು ಮತ್ತು ಫೋರ್ಡ್ ಇಕೋಸ್ಪೋರ್ಟು ಆ್ಯಂಡ್ ಅದಾದಮೇಲೆ ಹ್ಯುಂಡೈ ವೆನ್ಯೂ ಮತ್ತು ಕಿಯಾ ಸಾನೆಟ್ ಬಂದವು. ವಿಟಾರಾ ಬ್ರೀಜಾ ಮೈಲೇಜ್ಗೆ ಭಾಳನೇ ಮಾರ್ಕೆಟ್ ಇತ್ತು. ಮತ್ತು ಬಿಲ್ಡ್ ಕ್ವಾಲಿಟಿ ವಿಚಾರಕ್ಕೆ ಬರೋದಾದರೆ ಟಾಟಾ ನೆಕ್ಸಾನ್ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಕಿಯಾ ಸಾನೆಟ್ಟು ಮತ್ತು ಹ್ಯುಂಡೈಯಿಂದ ವೆನ್ಯೂ ಕಾರ್ನ ಲಾಂಚ್ ಮಾಡಿದರು. ಬಟ್ ಮಹೀಂದ್ರ ಕಡೆಯಿಂದ ಯಾವ ಕಾರ್ ನ್ಯೂಸ್ ಕೂಡ ಬರಲಿಲ್ಲ ಆ ಟೈಮಲ್ಲಿ. 2019 ಫೆಬ್ರವರಿ 14ಕ್ಕೆ ಸಬ್ ಕಾಂಪ್ಯಾಕ್ಟ್ SUV ಬೇಕಂತಂದು XUV 300 ಲಾಂಚ್ ಮಾಡಿದರು. ಓವರ್ ಆಲ್ ಹೇಳಬೇಕಪ್ಪ ಅಂದರೆ ಇದರಲ್ಲಿ ಬಿಲ್ಡ್ ಕ್ವಾಲಿಟಿ ಮತ್ತು ಸೇಫ್ಟಿ ಕಂಫರ್ಟ್ನೆಸ್ ತುಂಬ ಚೆನ್ನಾಗಿದೆ. ಮೈಲೇಜ್ ಬಂದರೆ ಸ್ವಲ್ಪ ಮೈಲೇಜ್ ಕಡಿಮೆನೇ ಈ ಕಾರ್ದು. ಓಕೆ, ಬಟ್ ಈ ಕಾರ್ನ 2024 ಮಿಡ್ ಇಯರ್ದಲ್ಲಿ ಸ್ಟಾಪ್ ಮಾಡಿದರು ಕಾರ್ನ. ಸೊ ಆ ಕಾರ್ನ ಸ್ಟಾಪ್ ಮಾಡಿ ಅದರಿಂದ ಮಹೀಂದ್ರ XUV 3X1 ಲಾಂಚ್ ಮಾಡಿದರು. ಇಲ್ಲಿ ಒಂದು ಹ್ಯಾಲೋಜನ್ ಲೈಟ್ ಕೊಟ್ಟಿದ್ದಾನೆ, ಅದ್ರ ಜೊತೆಗೆ ಒಂದು ಪ್ರೊಜೆಕ್ಟರ್ ಲ್ಯಾಂಪ್ ಕೊಟ್ಟಿದ್ದಾನೆ, ಅದ್ರ ಪಕ್ಕಕ್ಕೆ ಇಂಡಿಕೇಟರ್ ಬರುತ್ತೆ. ಆ್ಯಂಡ್ DRL ಲೈಟ್ ಅಂತಂದರೆ ಇಲ್ಲಿಂದ ಇಲ್ಲಿಗೆ ಪೂರ್ತಿ ಬರುತ್ತೆ. ಸೊ ಫಾಗ್ ಲ್ಯಾಂಪ್ ಒಂದಿದೆ ಇಲ್ಲಿ. ಸೊ ಇದೆಲ್ಲ ಟಾಪ್ ಎಂಡ್ ಆಪ್ಷನಲ್ಲಿ ಸಿಗುತ್ತೆ, ಬಟ್ ಮಿಡ್ ವೇರಿಯಂಟಲ್ಲಿ ಸಿಗಲ್ಲ. ಆವಾಗ ನಾನು ತೊಗೊಂಡು ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಪಿಕ್ಕಲ್ ಹಿಡಿಯುತ್ತೆ. ಸೀಟ್ಸು ತುಂಬಾ ಕಂಫರ್ಟ್ ಆಗಿದೆ. ಮತ್ತು ಇದಕ್ಕೆ ಬಕೆಟ್ ಸೀಟ್ಸ್ ಕೊಡ್ತಾರೆ, ಕಂಪ್ಲೀಟಾಗಿ ಈ ಥರ ಬಕೆಟ್ ಸೀಟ್ಸ್ ಕೊಡ್ತಾರೆ. ಸೊ ನೀವು ಕುತ್ಕೊಂಡಾಗೂ ಕೂಡ ಅಷ್ಟು ಇದು ಅನಿಸೋದಿಲ್ಲ, ಏನು ಅನಿಸೋದಿಲ್ಲ, ಬ್ಯಾಕ್ ಪೇನ್ ಅನಿಸೋದಿಲ್ಲ. ಲಾಂಗ್ ಡ್ರೈವಿಗೆ ಆ್ಯಕ್ಚುಲಿ ಈ ಬಕೆಟ್ ಸೀಟ್ಸು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಅದಕ್ಕಾಗಿ ನಾನು ಈ ಫ್ಯಾಬ್ರಿಕ್ ಬಿಟ್ಟು ಇದ್ರ ಮೇಲೆ ನಾನು ಲೆದರ್ನ ಸೀಟ್ ಕವರ್ ಹಾಕ್ಸೋಕ್ಕೆ ಹೋಗಲಿಲ್ಲ. ಸೊ ಮತ್ತು ಇದಕ್ಕೆ ಡ್ಯೂಯಲ್ ಟೋನ್ ಕೊಟ್ಟಿದ್ದಾರೆ. ಮತ್ತು 4 ಮಿರರು. ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ಇದರಲ್ಲಿ 1.2 cc ಟರ್ಬೋ ಚಾರ್ಜ್ಡ್ ಪೆಟ್ರೋಲ್ ಇಂಜಿನ್ ಕೊಡ್ತಾರೆ. ಅದ್ರ ಜೊತೆಗೆ 110 ಹಾರ್ಸ್ ಪವರ್ ಇದೆ, 200 ನ್ಯೂಟನ್ ಟಾರ್ಕ್ mm ಇದೆ. ನಾನು ಹೇಳ್ದೆ ಅಲ್ಲ, ಆಗಿದೆ. ವಂಡರ್ ಟೈರ್ನ ಕೊಟ್ಟಿರ್ತಾರೆ ಶೋರೂಮಿಂದಾನೆ. ಆ್ಯಂಡ್ ಇದರಲ್ಲಿ 55 ಸೆಕ್ಷನ್ 70 ಇಂಚಸ್ ಟೈರ್ ಕೊಟ್ಟಿದ್ದಾರೆ. ಎಲ್ಲಿ ಬಾ ಇದ್ರ ಟೇಲ್ ಲ್ಯಾಂಪ್ ವಿಷಯಕ್ಕೆ ಬರೋಣ ಅಂತಂದರೆ ನನಗೆ ಅಷ್ಟು ಓಕೆ ಅನ್ನಿಸ್ತಿಲ್ಲ. ಆ್ಯಂಡ್ ಎಲ್ಲ ಸೆಗ್ಮೆಂಟ್ ಒಳಗೂ ಬ್ರೀಜಲ್ಲಿ ಬಂದಷ್ಟು ಚೆನ್ನಾಗಿ ಡಿಸೈನು ಬೇರೆ ಯಾವ ಕಾಂಪ್ಯಾಕ್ಟ್ SUV ಕಾರಲ್ಲಿ ನನಗೆ ಇಷ್ಟ ಆಗಲಿಲ್ಲ. ಆ್ಯಂಡ್ ಇದ್ರದ್ದು ಬೂಟ್ ಸ್ಪೇಸೇ ಒಂದು ಡಿಸ್ಅಡ್ವಾಂಟೇಜ್ ಗುರು. ಸ್ಟೋರೇಜ್ ಮಾತ್ರ ಸಿಕ್ಕಾಪಟ್ಟೆ ಕಡಿಮೆ. ಎಲ್ಲ ಕಾರ್ ಕಂಪೇರ್ ಮಾಡಿದರೆ ಇದು ಸ್ಟೋರೇಜ್ ಸಿಕ್ಕಾಪಟ್ಟೆ ಕಡಿಮೆ. ಮತ್ತು ಇದ್ರದ್ದು ಸ್ಟೋರೇಜ್ ಕೆಪಾಸಿಟಿ ಅರ್ಥ ಆಯ್ತು ಅನ್ಸುತ್ತೆ. ಆರಾಮಾಗಿ ಕುತ್ಕೋಬೋದು ಗುರು ಹಿಂಗಡೆಗೆ. ಇದು ಅದೊಂದೇ ಸ್ಪೆಷಾಲಿಟಿ. ಹಿಂದೆ ಕೂತ್ಕೊಂಡಿವಿ ಅಂತಂದರೆ ಆರಾಮಾಗಿ ಹಿಂಗೆ ಕಾಲು ಇಡ್ಬೋದು, ಎಷ್ಟು ಸೀಟ್ ಹಿಂದೆ ಎಳ್ಕೊಂಡ್ರು ಕೂಡ. ಸೊ ಹಿಂಗಡೆ ಆರಾಮಾಗಿ ಕೂರ್ಬೋದು. ಆ್ಯಂಡ್ ರಿಯರ್ AC ವೆಂಟ್ ಇಲ್ಲ, ಮತ್ತು ಬಾಟ್ಲು ಹೋಲ್ಡರ್ ಕೊಟ್ಟಿದ್ದಾರೆ, ಮತ್ತು ಇಲ್ಲೊಂದು ಆಮ್ರೆಸ್ಟ್ ಬರುತ್ತೆ.
ಸೊ ಇವಾಗ ಬರ್ತಿರೋ XUV 3XOದಲ್ಲಿ ಇವೆಲ್ಲ ಆಪ್ಷನ್ಸ್ ಕೊಟ್ಟಿದ್ದಾರೋ ಇಲ್ಲ ನಂಗೆ ಗೊತ್ತಿಲ್ಲ. ಮತ್ತು ಬೂಟ್ ಸ್ಪೇಸಲ್ಲಿ ಇಲ್ಲಿ ಕೊಟ್ಟಿರೋ ಲೈಟ್ಸ್ ಕೂಡ ತೆಗೆದಾಕಿದ್ರು ಇದನ್ನು. ಕಾರ್ ತೊಗೋಬೇಕಂದ್ರೆ ಹೊಸ ಕಾರ್ ಯಾವ ಅಂತೀಯ? ಅದೇ ಬ್ರೋ ನಿಮ್ಮ ಬ್ಲಾಗ್ಗಳು ನೋಡ್ತೀನಿ, ನಿಮ್ಮ ಬ್ಲಾಗಲ್ಲಿ ಯಾವ್ದು ಚೆನ್ನಾಗೈತೆ ಅಂತ ಅದನ್ನ ಮತ ವಿಕ್ಕಿ ಫೋನ್ ಮಾಡಿ, ನಿಖಿಲಿಗೆ ಫೋನ್ ಮಾಡು. ದಾರ ಎಲ್ಲ ಇದು ಹಾಕಕ್ಕೆ ಬರ್ತೈತಾ, ಕಟ್ಟಕ್ಕೆ ಬರ್ತೈತಾ? ಅವನಿಗೆ 3 ಗಂಟೆ ಕಟ್ಟೋದೇ ಕಷ್ಟ ಅವನಿಗೆ. Emotional damage. ಇವಾಗ ನಂಗೆ ಕಾರಲ್ಲಿ ನಿನಗೆ ಏನು ಇಷ್ಟ ಆಯಿತು? ಕಾರಲ್ಲಿ ಕಾರ್ ಇಷ್ಟ ಆಯಿತು, ಕುತ್ಕೊಳಕ್ಕೆ ಸೀಟ್ ಇಷ್ಟ ಆಯಿತು, ಆಮೇಲೆ ಮಲ್ಕೊಳಕ್ಕೆ ಇನ್ನೇನು ಬಿಟ್ಟಿಲ್ಲ. ಯಾರ ಜೊತೆಗೆ? ನಾನ ಮರ್ಯಾದೆ ಏನು ಇಲ್ಲ. ಈ ಲೋಪರ್ ನನ್ನ ಮಕ್ಕಳಕ ನೀವೇ ಕಲಿಸ್ಬೇಕಪ್ಪ, ಬುದ್ಧಿ ನೀವೇ ಕಲಿಸ್ಬೇಕು. ಸ್ಪೇಸ್ ಐತೆ, ಕಂಫರ್ಟ್ ಐತೆ, ಡ್ರೈವರ್ ಚೆನ್ನಾಗಿದ್ದ ಅಂದರೆ ರೋಡ್ ಸ್ಮೂತ್ ಅನಿಸ್ತದೆ, ಚೆನ್ನಾಗಿಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ. ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಗಾಳಿಪಟ ಮಾಡೋದಕ್ಕೆ ಏನು ರೀಸನ್ನು? ಅಂದರೆ ಗಾಳಿಪಟ ಏನಕ್ಕೆ ಮಾಡ್ತಾರೆ? ಗಾಳಿಪಟ ಏನಕ್ಕೆ ಮಾಡ್ತಾರೆ ಏನಕ್ಕೆ ಅಂದರೆ ಅದು ಅವ್ರ ಖುಷಿ. ಖುಷಿ. ಯಾ ಹಾಂ. ಅಂದರೆ ಇವತ್ತು ಹಬ್ಬ ಅಲ್ಲ, ಮಕರ ಸಂಕ್ರಾಂತಿ ಹಬ್ಬಕ್ಕೆ ಯೂಶಲಿ ಗಾಳಿಪಟ ಹಾರಿಸ್ತಾರೆ. ಸಂಕ್ರಾಂತಿ ಹಬ್ಬಕ್ಕೆ ಯೂಶಲಿ ಗಾಳಿಪಟ ಹಾರಿಸ್ತಾರೆ. ಏನಪ್ಪ ಅಯ್ಯೋ ರೀ, ಬ್ಯಾಟ್ರಿ ಚೇಂಜ್ ಮಾಡ್ಕೊಂಬಿಡ್ತೀನಿ, ಚಾರ್ಜ್ ಖಾಲಿ ಆಯ್ತು. ಮುಂದೆ ಹೋಗ್ತಾ ಹೋಗ್ತಾ ನೋಡ್ತೀರಾ ಅವನ ಬಗ್ಗೆನೂ ಹೇಳ್ತೀವಿ. ನಮ್ಮ ಮೇನ್ ಕ್ಯಾರೆಕ್ಟರ್ ಅದು. ಕಾಲೇಜಿನ ಕಿಟ್ಟರೆ ಪಾಪ ಹುಡುಗರಿಗೆ ಏನು ಜೀವನ ಎಣ್ಕೊಂತ ಸಾಯ್ತಾರಪ್ಪ. ಹೌದಾ? ನಾವು ಆ ಥರ ಎಕ್ಸ್ಪೀರಿಯನ್ಸ್ ಮಾಡಲಿಲ್ಲಲ್ಲ. ನಾನು ಅದಕ್ಕೆ ಡಿಪ್ಲೊಮಾ ಮಾಡಿಬಿಟ್ಟೆ ನಾನು, ಸುಮ್ಮನೆ ಇವೆಲ್ಲ ಬೇಡ ಬೇಡ ಅಂತಂದು. ನಮ್ಮದು ಮಹಾನ್ ಕಾಲೇಜಪ್ಪ, ಮತ್ತೋದ್ರೆ ಸಿಗ್ಲಿಲ್ಲ ಕಾಲೇಜ್ ಅದು. ಮಾಡ್ತಿದ್ದ ಒಂದು ಆಫೀಸಿಗೆ, ಅಲ್ಲಿ ಅವ್ರದೊಂದು ಕಾಂಟ್ರಾಕ್ಟ್ ಇತ್ತು ಅಂತಂದು ಹೋಗಿದ್ದೆ ಮನೆ ಹತ್ರ. ಕಾಲೇಜಿಂದಾನೇ ಐತೆ ಅದು ಮನೆ, ಸರಿನಾ? ಹೋಗ್ತೀನಿ, ಇದ್ಯಾವ್ದು ಬೇರೆ ರೋಡಿಗೆ ಬಂದ್ಬಿಟ್ಟಿನಲ್ಲ ಅನ್ಕೊಂಡೆ ಫಸ್ಟ್. ಆಮೇಲೆ ನೋಡಿದ್ರೆ ಕಾಲೇಜೇ ಇಲ್ಲ.